ವಿದ್ಯಾರ್ಥಿಗಳಿಗೆ ವಂದನೆಗಳು. ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಮುಗಿಸಿ ಇವಾಗ BSc ವಿದ್ಯಾರ್ಥಿಗಳಾದ ನೀವು ಥರ್ಡ್ ಸೆಮಿಸ್ಟರ್ಗೆ ಕಾಲಿಟ್ಟಿದ್ದೀರಾ. ಥರ್ಡ್ ಸೆಮಿಸ್ಟರ್ನಲ್ಲಿ ನಿಮಗೆ ಯಾವ ಪಾಠ್ಯಕ್ರಮಗಳು ಬೋಧನೆಗಿವೆ ಇದರ ಒಂದು ಪರಿಚಯವನ್ನು ನಾನು ನಿಮಗೆ ಮಾಡಲಿಕ್ಕಿದ್ದೇನೆ. ಕಳೆದ ಫಸ್ಟ್ ಸೆಮಿಸ್ಟರಲ್ಲಿ ಗದ್ಯ ಪ್ರಸೂನ, ಸೆಕೆಂಡ್ ಸೆಮಿಸ್ಟರಲ್ಲಿ ಪದ್ಯ ಪ್ರಸೂನವನ್ನು ಅಧ್ಯಯನ ಮಾಡಿದ್ದೀರಿ. ಈ ವರ್ಷ ನಾಟಕ ಪ್ರಸೂನ, ರೂಪಕ ಅಂತ ಹೇಳ್ತಾರೆ. ರೂಪಕ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿ, ರೂಪ್ಯತೆ ಅಭಿನಯೈ ಯತ್ರ ವಸ್ತು ತತ್ ರೂಪಕಂ. ಯತ್ರ ಎಲ್ಲಿ, ವಸ್ತು ಕಥಾವಸ್ತು, ಅಭಿನಯದ ಮೂಲಕ, ಅಭಿನಯದ ಮೂಲಕ, ರೂಪ್ಯತೆ ಆಡಿ ತೋರಿಸಲ್ಪಡುವುದು, ತತ್ ರೂಪಕಂ ಅದುವೇ ರೂಪಕ. ರೂಪಕೇಶು ನಾಟಕಂ ರಮ್ಯಂ, ರೂಪಕಗಳಲ್ಲಿ ಬಹಳವಾದ ರಮ್ಯ, ಬಹಳ ಸುಂದರವಾದ ಒಂದು ರೂಪಕ ಅಂತ ಹೇಳಿದರೆ ಅದುವೇ ನಾಟಕ. ಒಟ್ಟು ರೂಪಕಗಳು 10 ಇವೆ. ನಾಟಕಂ ಸಪ್ರಕರಣಂ ಬಾಣಃ ಪ್ರಹಸನ ಮುಡಿಮಃ ವ್ಯಾಯೋಗ ಸಮವಕಾರೋ ವೀಥ್ಯಂಕೀಹ ಮೃಗಾದಶ ಅಂತ ಹೇಳಿ ಈ ಒಂದು 10 ರೂಪಕಗಳ ಹೆಸರನ್ನು ಅಲ್ಲಿ ಒಂದು ಶ್ಲೋಕವನ್ನಾಗಿ ಮಾಡಿದ್ದಾರೆ. ಅದನ್ನೇ ನಾನು ನಿಮಗೆ ಹೇಳಿದ್ದು. ನಾಟಕಂ ಸಪ್ರಕರಣಂ ಬಾಣಃ ಪ್ರಹಸನಂ ಡಿಮಃ ವ್ಯಾಯೋಗ ಸಮವಕಾರೋ ವೀಥಿ ಅಂಕ ಈಹಾಮೃಗ ದಶ. ಒಟ್ಟು 10 ರೂಪಕಗಳು. ಅದರಲ್ಲಿ ಶ್ರೇಷ್ಠವಾದ ರೂಪಕ, ಸುಂದರವಾದ ರೂಪಕ ಅಂತ ಹೇಳಿದರೆ ನಾಟಕ. ಭಾಸನ ನಾಟಕಗಳಲ್ಲಿ ಬಹಳ ಸುಂದರವಾದ ನಾಟಕ ಸ್ವಪ್ನವಾಸವ ದತ್ತಂ. ಅದನ್ನು ಬಿಟ್ಟರೆ ಇತರ ರೂಪಕಗಳಲ್ಲಿ ಒಂದು ಪ್ರತಿಜ್ಞಾ ಯೌಗಂಧರಾಯಣ, ಗುಣಾಢ್ಯನ ಬೃಹತ್ ಕಥೆಯನ್ನು ಆಧರಿಸಿದ ಒಂದು ರೂಪಕ, ಅದುವೇ ಪ್ರತಿಜ್ಞಾ ಯೌಗಂಧರಾಯಣ. ಇದನ್ನು ನೀವು ಈ ವರ್ಷ ಅಧ್ಯಯನ ಮಾಡಲಿಕ್ಕಿದ್ದೀರಿ. ಮೊದಲಿಗೆ ಸಂಸ್ಕೃತ ಈ ಪಾಠ, ಈಗ ನಾನು ನಿಮಗೆ ಸಿಲೆಬಸ್ನಲ್ಲಿ ಯಾವ ವಿಷಯಗಳಿವೆ ಅಂತ ಹೇಳ್ತಾ ಇದ್ದೇನೆ. ಮುಂದಿನ ತರಗತಿಗಳಲ್ಲಿ ನಾನು ನಾಟಕದ ಉಗಮ ವಿಕಾಸ ಇದರಿಂದಲೇ ನಿಮಗೆ ಪಾಠವನ್ನು ನಾನು ಆರಂಭಿಸ್ತೇನೆ. ಯಾವ ವಿಷಯಗಳೆಲ್ಲ ಇವೆ ಸಿಲೆಬಸ್ನಲ್ಲಿ ಇವಾಗ ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ ಸಂಸ್ಕೃತ ನಾಟಕಗಳ ಉಗಮ, ಅದು ಹೇಗೆ ಬೆಳೆದುಕೊಂಡು ಬಂತು, ನಾಟಕ ಸಾಹಿತ್ಯ ಹೇಗೆ ಬೆಳೆದುಕೊಂಡು ಬಂತು. ಅದರಲ್ಲಿ ತುಂಬ ಕಥೆಗಳು, ಪೌರಾಣಿಕ ಕಥೆಗಳು ಕೂಡ ಅಲ್ಲಿ ಇವೆ. ದೇವತೆಗಳೊಮ್ಮೆ ಬ್ರಹ್ಮನ ಹತ್ರ ಹೋದ್ರಂತೆ. ಎಲ್ಲರಿಗೂ ಗ್ರಾಹ್ಯವೂ ದೃಶ್ಯವೂ ಶ್ರವ್ಯವೂ ಆಗಿರುವ ಒಂದು ವಿನೋದ ಸಾಧನವನ್ನು ನೀನು ನಮಗೆ ಕರುಣಿಸಬೇಕು ಅಂತೇಳಿ ದೇವತೆಗಳೆಲ್ಲ ಬ್ರಹ್ಮನ ಹತ್ರ ಹೋದ್ರಂತೆ. ಆಗ ಬ್ರಹ್ಮ ಏನು ಮಾಡಿದ? ಋಗ್ವೇದಾತ್ ಪಾಠ್ಯಂ, ಯಜುರ್ವೇದಾತ್ ಅಭಿನಯಂ, ಸಾಮವೇದಾತ್ ಗಾನಂ, ಹಾಗೆ ಅಥರ್ವವೇದ ರಸಂ, ಹೀಗೆ 4 ವೇದಗಳಿಂದ ಈ ಅಂಶಗಳನ್ನು ಸ್ವೀಕರಿಸಿ ನಾಟಕವನ್ನು ರಚಿಸಿದ. ಋಗ್ವೇದದಿಂದ ಕಥಾವಸ್ತುವನ್ನು, ಯಜುರ್ವೇದದಿಂದ ಅಭಿನಯವನ್ನು, ಸಾಮವೇದದಿಂದ ಗಾಯನ ಅಥವಾ ಸಂಗೀತ, ಸಾಮಗಾನ. ಸಾಮವೇದ ಸಂಗೀತಕ್ಕೆ ಒಂದು ಹೆಸರಾದ ವೇದ. ಹಾಗೆ ರಸ, ನವರಸಗಳೇನಿವೆ, ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ, ಹೀಗೆ ನವರಸಗಳ ವಿಚಾರವನ್ನು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಈ ರಸದ ವಿಚಾರವನ್ನು ಎಲ್ಲಿಂದ ಅಲ್ಲಿ ಸ್ವೀಕರಿಸಿದ? ಅಥರ್ವವೇದದಿಂದ. ಹೀಗೆ 4 ಅಂಶಗಳನ್ನು 4 ವೇದಗಳಿಂದ ಸ್ವೀಕರಿಸಿ ಬ್ರಹ್ಮ ನಾಟ್ಯಶಾಸ್ತ್ರವನ್ನು ರಚಿಸಿದ ಎನ್ನುವ ಕಥೆ ಇದೆ. ಅದನ್ನು ಭರತ ಮುನಿಯ 100 ಜನ ಮಕ್ಕಳು ಮತ್ತು ಅಪ್ಸರೆಯರು ಆಡಿ ತೋರಿಸಿದ್ರು ಎನ್ನುವ ಒಂದು ಕಥೆ. ಇದು ನಾಟಕದ ಉಗಮದ ಮೊದಲ ಭಾಗದಲ್ಲಿ ಬರುವಂಥದ್ದು. ಇನ್ನು ಮುಂದೆ ಅದೇ ಬೆಳೆದುಕೊಂಡು ಬರ್ತಾ
ರಾಮಾಯಣ ಕಾಲಕ್ಕೆ, ಮಹಾಭಾರತ ಕಾಲಕ್ಕೆ, ಪಾಣಿನಿಯ ಕಾಲಕ್ಕೆ ಎಲ್ಲ ಹೇಗೆ ಅದು ಬೆಳ್ಕೊಂಡು ಬಂತು ಅದನ್ನು ಹಂತ ಹಂತವಾಗಿ ನಿಮಗೆ ತಿಳಿಸ್ತಾ ಹೋಗ್ತಾರೆ. ಇದು ಮೊದಲಾಗಿ ನೀವು ಕಲಿಯುವಂಥದ್ದು ನಾಟಕದ ಉಗಮ ಮತ್ತು ಅದರ ಸ್ವರೂಪ ಮತ್ತು ನಾಟಕದ ಲಕ್ಷಣ ಮತ್ತು ಅದರ ವಿಕಾಸ ಅಂತ ಹೇಳಿದರೆ ಅದು ಹೇಗೆ ಅಭಿವೃದ್ಧಿ ಹೊಂದಿಕೊಂಡು ಬಂದಿತು ಅಂತ. ಎರಡನೇದಾಗಿ ಪ್ರತಿಜ್ಞಾ ಯೌಗಂಧರಾಯಣದ ಕವಿ, ಅವನೇ ಭಾಸಕವಿ, ಮಹಾಕವಿ ಭಾಸ. ಸುಮಾರು 13 ರೂಪಕಗಳನ್ನು ಅವನು ರಚಿಸಿದ್ದಾನೆ. ಗುಣಾಢ್ಯನ ಬೃಹತ್ ಕಥೆಯನ್ನು ಆಧರಿಸಿ ಒಂದಷ್ಟು ರೂಪಕಗಳನ್ನು, ರಾಮಾಯಣವನ್ನು ಆಧರಿಸಿ ಒಂದಷ್ಟು ರೂಪಕಗಳನ್ನು, ಮಹಾಭಾರತವನ್ನು ಆಧರಿಸಿ ಒಂದಷ್ಟು ರೂಪಕಗಳನ್ನು ರಚಿಸಿದ್ದಾನೆ. BSc ತರಗತಿಗೆ ಇರುವಂತಹ ನಾಟಕ ಪ್ರತಿಜ್ಞಾ ಯೌಗಂಧರಾಯಣಂ. ಅದೇ ರೀತಿ BComಗೆ ಪಂಚರಾತ್ರಂ ಮಹಾಭಾರತವನ್ನು ಆಧರಿಸಿದ್ದು, ಪ್ರತಿಜ್ಞಾ ಯೌಗಂಧರಾಯಣಂ ಗುಣಾಢ್ಯನ ಬೃಹತ್ ಕಥೆಯನ್ನು ಆಧರಿಸಿದ್ದು. ಹೀಗೆ ಅದರ ಕವಿ, ಭಾಸನ ಕಾಲ ಮತ್ತು ಅವ ಯಾವ ದೇಶಕ್ಕೆ ಸೇರಿದವ ಮತ್ತು ಅವನ ಕೃತಿಗಳು ಯಾವುವು ಇತ್ಯಾದಿ ವಿವರಗಳು ಬರುವಂಥದ್ದು. ಮೂರನೇದಾಗಿ ಪ್ರತಿಜ್ಞಾ ಯೌಗಂಧರಾಯಣ ನಾಟಕ. ಅದಕ್ಕೆ ಸಾಧಾರಣ ಒಂದು 22ರಿಂದ 25 ಗಂಟೆಗಳ ಕಾಲ ಬೇಕಾಗ್ತದೆ. ಅದನ್ನು ನಿಮಗೆ ಈ ವರ್ಷದ ಹೆಚ್ಚಿನ ಸಿಲೆಬಸ್ ಅಲ್ಲೇ ಕವರ್ ಆಗ್ತದೆ. ಪ್ರತಿಜ್ಞಾ ಯೌಗಂಧರಾಯಣಂ ಎನ್ನುವ ನಾಟಕವನ್ನು ನೀವು ಅಧ್ಯಯನ ಮಾಡಲಿಕ್ಕಿದ್ದೀರಿ. ನಾಲ್ಕನೇದು ವ್ಯಾಕರಣ ವಿಶೇಷ, ವಾಕ್ಯಾನ್ವಯ ವಿಚಾರ. ವಾಕ್ಯಗಳನ್ನು ಹೇಗೆ ಅನ್ವಯ ಮಾಡಿ ನಾವು ಬರಿಬೇಕು ಮತ್ತು ಏನಾದರೂ ಆ ವಾಕ್ಯದಲ್ಲಿ ದೋಷಗಳು ಏನಿವೆ, ವ್ಯಾಕರಣ ದೋಷಗಳು ಏನಿವೆ. ಕೆಲವೊಮ್ಮೆ ರಾಮಃ ವನಂ ಗಚ್ಚತಿ ಎನ್ನುವುದು ವಾಕ್ಯ. ಉದಾಹರಣೆಗೆ ರಾಮಃ ವನಂ ಗಚ್ಚತಿ, ರಾಮನು ಕಾಡಿಗೆ ಹೋಗುತ್ತಾನೆ. ಗಚ್ಚತಿ ಇರುವಲ್ಲಿ ಗಚ್ಚಂತಿ ಬಂದರೆ ಏನಾಯ್ತದು? ಬಹುವಚನ ಆಯಿತು. ಗಚ್ಚತಿ ಏಕವಚನ, ಗಚ್ಚಂತಿ ಬಹುವಚನ. ರಾಮಃ ವನಂ ಗಚ್ಚಂತಿ, ಗಚ್ಚಂತಿ ಎನ್ನುವ ಶಬ್ದಕ್ಕೆ ಅಲ್ಲಿ ಅಂಡರ್ಲೈನ್ ಹಾಕಿರ್ತಾರೆ, ಅಂದರೆ ಅಲ್ಲಿ ದೋಷ ಇದೆ ಅಂತ ಲೆಕ್ಕ. ಆ ದೋಷವನ್ನು ಪರಿಹರಿಸಿ ನೀವು ಬರೀಬೇಕು. ರಾಮಃ ಎನ್ನುವಂಥದ್ದು ಏಕವಚನ, ರಾಮಃ ಆದರೆ ಬಹುವಚನ ಆಗ್ತದೆ, ರಾಮಃ ಏಕವಚನ. ರಾಮನು ಕಾಡಿಗೆ ಹೋಗುತ್ತಾರೆ ಆಗಲಿಲ್ಲ, ಹೋಗುತ್ತಾನೆ ಆಗಬೇಕು. ಗಚ್ಚಂತಿ ಇದ್ದದಕ್ಕೆ ಗಚ್ಚತಿ, ಗಚ್ಚಂತಿ ದೋಷ ಅದನ್ನು ಪರಿಹರಿಸಿ ನೀವು ಗಚ್ಚತಿ ಎನ್ನುವುದಾಗಿ ನೀವು ಬರೀಬೇಕಾಗ್ತದೆ. ವಾಕ್ಯ ದೋಷವನ್ನು ಪರಿಹರಿಸುವಂಥದ್ದು. ಇನ್ನು ಐದನೇದಾಗಿ ಅಲಂಕಾರಗಳು. ವಾಕ್ಯಂ ರಸಾತ್ಮಕಂ ಕಾವ್ಯಂ, ರಸಪೂರ್ಣವಾದ, ರಸಭರಿತವಾದ, ರಮಣೀಯ ಅರ್ಥವನ್ನು ಪ್ರತಿಪಾದಿಸುವ ಒಂದು ಸಾಹಿತ್ಯ ಪ್ರಕಾರವೇ ಕಾವ್ಯ ಅಂತ ಹೇಳ್ತಾರೆ. ಕಾವ್ಯ ಅಂತ ಅನಿಸ್ಕೊಳ್ಬೇಕಿದ್ರಲ್ಲಿ ಕೇವಲ ಶಬ್ದಗಳ ರಾಶಿ ಅಥವಾ ವಾಕ್ಯಗಳ ರಾಶಿ ಇದ್ರೆ ಸಾಕಾಗುವುದಿಲ್ಲ, ಅದು ಅಲಂಕಾರ ಪೂರ್ಣವಾಗಿರಬೇಕು. ಅದಕ್ಕೊಂದು ಸೌಂದರ್ಯ ಬರಬೇಕಿದ್ರೆ ಅದು ಅಲಂಕಾರ ಪೂರ್ಣವಾಗಿರಬೇಕು. ಅಲಂಕಾರ ಭರಿತವಾಗಿದ್ರೆ ಮಾತ್ರ ಅದಕ್ಕೆ ಕಾವ್ಯ ಅಂತ ಕರೆಯುವುದು. ಇಲ್ಲದ್ರೆ ಅದು ನೀರಸ. ರಸಪೂರ್ಣವಾಗಿ ಇರಬೇಕಿದ್ರೆ ಅದು ಅಲಂಕಾರ ಪೂರ್ಣವಾಗಿರಬೇಕು. ಅಲಂಕಾರಗಳಲ್ಲಿ 2 ವಿಧ ಇದೆ, ಒಂದು ಅರ್ಥಾಲಂಕಾರ, ಇನ್ನೊಂದು ಶಬ್ದಾಲಂಕಾರ. ಅರ್ಥಾಲಂಕಾರ ಅಂತ ಹೇಳಿದ್ರೆ ಅರ್ಥದಿಂದ ಚಮತ್ಕಾರವನ್ನು ಹುಟ್ಟಿಸುವಂಥವು ಅರ್ಥಾಲಂಕಾರ. ಉದಾಹರಣೆಗೆ ಅರ್ಥಾಲಂಕಾರಗಳು ಒಟ್ಟು 4 ಇವೆ ನಿಮಗೆ ಈ ವರ್ಷ: ಉಪಮ, ರೂಪಕ, ಉತ್ಪ್ರೇಕ್ಷ ಮತ್ತು ಅರ್ಥಾಂತರ ನ್ಯಾಸ. ಇನ್ನು ಶಬ್ದಾಲಂಕಾರ, ಶಬ್ದದಿಂದ ಚಮತ್ಕಾರವನ್ನು ಹುಟ್ಟಿಸುವಂಥದ್ದು. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತಿ ಆಶಾ ಪಿಂಡಂ. ಇದು ಶಬ್ದಾಲಂಕಾರ, ಶಬ್ದದಲ್ಲೇ ಒಂದು ಚಮತ್ಕಾರವನ್ನು ಹುಟ್ಟಿಸುವಂಥದ್ದು. ಈಗ ನಾನು ಹೇಳಿದ್ದು ಯಾವುದಕ್ಕೆ ಉದಾಹರಣೆ? ಇದು ಅನುಪ್ರಾಸ, ಪ್ರಾಸಬದ್ಧವಾಗಿ ಇರುವಂಥದ್ದು. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತಿ ಆಶಾ ಪಿಂಡಂ. ಯಮಕ ಅಂತ ಹೇಳಿದರೆ ಜೋಡಿ ಜೋಡಿ ಪದಗಳು ಬರುವಂಥದ್ದು. ಶಾರದಾ ಶಾರದಾಂಬೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ
ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಇದು ಯಮಕಾಲಂಕಾರ, ಇದು ಶಬ್ದಾಲಂಕಾರಕ್ಕೆ ಉದಾಹರಣೆ. ಹೀಗೆ 6 ಅಲಂಕಾರಗಳು ನೀವು ಈ ವರ್ಷ ಅಧ್ಯಯನ ಮಾಡಲಿಕ್ಕಿದ್ದೀರಾ. ಅಲಂಕಾರ ಮತ್ತು ಛಂದಸ್ಸು ಮತ್ತು ವ್ಯಾಕರಣ ವಿಶೇಷ, ಈ 3 ಪ್ರಶ್ನೆಗಳು ನೀವು ಕಡ್ಡಾಯವಾಗಿ ಸಂಸ್ಕೃತದಲ್ಲಿ ಉತ್ತರಿಸಬೇಕಾಗ್ತದೆ. ಉಳಿದ ಪ್ರಶ್ನೆಗಳನ್ನು ನೀವು ಕನ್ನಡದಲ್ಲಿ ಬರೆಯಬಹುದು. ಛಂದಸ್ಸಿನಲ್ಲಿ ಅನುಷ್ಠುಪ್, ಇಂದ್ರವಜ್ರ, ವಸಂತ ತಿಲಕ, ಮಾಲಿನಿ, ಮಂದಾಕ್ರಾಂತ, ಇಷ್ಟು ಛಂದಸ್ಸುಗಳಿವೆ. ಪದ್ಯ ಅಂತ ಹೇಳಬೇಕಿದ್ರಲ್ಲಿ ಛಂದಸ್ಸು ಇರಲೇಬೇಕಾಗ್ತದೆ. ಛಂದಸ್ಸು ಇದ್ರೆ ಮಾತ್ರ ಅದಕ್ಕೆ ಪದ್ಯ ಅಂತ ಹೇಳೋದು. ಛಂದಸ್ಸು ರಹಿತವಾಗಿದ್ರೆ ಅದು ಗದ್ಯ ಆಗ್ತದೆ. ಎಲ್ಲ ಛಂದಸ್ಸಿನ ಲಕ್ಷಣವನ್ನು ನಾನು ಹೇಳಿ ನಿಮಗೆ ಉದಾಹರಣೆಯನ್ನು ಮುಂದಿನ ತರಗತಿಗಳಲ್ಲಿ ಕೊಡಲಿಕ್ಕಿದ್ದೇನೆ. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ, ಯಾವ ರೀತಿ ನಿಮಗೆ ಪ್ರಶ್ನೆಗಳು ಬರ್ತವೆ. ಮೊದಲನೇದಾಗಿ ಪದ್ಯಾನುವಾದ ಮತ್ತು ತಾತ್ಪರ್ಯ. ಈ ನಾಟಕ ಪ್ರತಿಜ್ಞಾ ಯೋಗಂಧರಾಯಣನಲ್ಲಿ ಯಾವ ಶ್ಲೋಕಗಳು ಬಂದಿವೆ ಅದರಲ್ಲಿ ಒಂದಷ್ಟು ಶ್ಲೋಕಗಳನ್ನು ನೀವು ಪ್ರಶ್ನಕೋಶದಲ್ಲಿ ಕೊಟ್ಟ ಶ್ಲೋಕಗಳನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಬೇಕಾಗ್ತದೆ. ಅದರ ಅನುವಾದವನ್ನು ಕನ್ನಡದಲ್ಲಿ ಬರೆದು ತಾತ್ಪರ್ಯವನ್ನು ಬರೀಬೇಕು. ಒಂದೊಂದಕ್ಕೆ 6 ಅಂಕಗಳು. 2 ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದು, 3ರಲ್ಲಿ 2 ಪ್ರಶ್ನೆಗೆ ಉತ್ತರಿಸುವಂಥದ್ದು, ಒಟ್ಟು 12 ಅಂಕ. 2ನೇದು ಸಂದರ್ಭ ಸಹಿತ ವಿವರಣೆ, ಪಾಠದ ಹೆಸರು ಬರಿಬೇಕು ಮೊದಲು. 2ನೇದಾಗಿ ಕವಿಯ ಹೆಸರು, 3ನೇದಾಗಿ ಯಾರು ಯಾರಿಗೆ ಹೇಳಿದರು, 4ನೇದಾಗಿ ಸಂದರ್ಭ ಮತ್ತು ವಿವರಣೆ. ಹೀಗೆ 4 ಭಾಗಗಳಲ್ಲಿ ಇರಬೇಕಾಗ್ತದೆ. ಇದಕ್ಕೆ 3 ಅಂಕ. 7 ಪ್ರಶ್ನೆ ಬರ್ತದೆ ನಿಮಗೆ. 5ಕ್ಕೆ ಉತ್ತರಿಸಲಿಕ್ಕೆ ಒಟ್ಟು 15 ಅಂಕಗಳು. 3ನೇದಾಗಿ ಪ್ರಬಂಧ ಪ್ರಶ್ನೆ. ಫಸ್ಟ್ ಡಿಗ್ರಿಯಲ್ಲಿರುವಾಗ ನಿಮಗೆ ಪ್ರಬಂಧ ರೂಪದ ಪ್ರಶ್ನೆ 6ರಲ್ಲಿ 4 ಬರೀಲಿಕ್ಕಿತ್ತು. ಇಲ್ಲಿ ಹಾಗಲ್ಲ, 3 ಪ್ರಶ್ನೆಗಳು ಬರ್ತವೆ. 3ರಲ್ಲಿ ನೀವು 2 ಪ್ರಶ್ನೆಗಳಿಗೆ ಪ್ರಬಂಧ ರೂಪದಲ್ಲಿ ಉತ್ತರಿಸಬೇಕು. 8 ಅಂಕದ ಹಾಗೆ ಒಟ್ಟು 2 ಪ್ರಶ್ನೆಗಳಿಗೆ 16 ಅಂಕಗಳು. 3ನೇದಾಗಿ ಸಂಸ್ಕೃತ ಟಿಪ್ಪಣಿ. ಫಸ್ಟ್ ಡಿಗ್ರಿಯಲ್ಲಿ ಇತ್ತು, ಅದೇ ರೀತಿ ಇಲ್ಲಿ ಕೂಡ ಸಂಸ್ಕೃತ ಟಿಪ್ಪಣಿ. ಮಹಾಕವಿ ಭಾಸ ಅಂತ ಇರ್ಬೋದು, ನಾಟಕ ಲಕ್ಷಣ ಅಂತ ಇರ್ಬೋದು, ಪ್ರತಿಜ್ಞಾ ಯೋಗಂಧರಾಯಣನಲ್ಲಿ ಬರುವಂತಹ ಪಾತ್ರ ಇರ್ಬೋದು. ನಿಮಗೆ ಉದಯನ ಮಹಾರಾಜ ಬರ್ತಾನೆ, ಅದರ ಕಥಾನಾಯಕ ಉದಯನ ಅಥವಾ ವತ್ಸರಾಜ ಅಂತ ಹೇಳ್ತಾರೆ. ವಾಸವದತ್ತೆ ಕಥಾನಾಯಕಿ, ಅವಳ ಬಗ್ಗೆ ಇರಬಹುದು. ಅಥವಾ ಇವನ ಬಹಳ ವಿಶ್ವಾಸ ಪಾತ್ರನಾದ ಮಂತ್ರಿ ಅಮಾತ್ಯ, ಉದಯನನ ಅಮಾತ್ಯ, ಅವನೇ ಯೌಗಂಧರಾಯಣ. ಅಲ್ಲಿ ಪ್ರತಿಜ್ಞೆಯನ್ನು ಕೈಗೊಳ್ಳುವವನೇ ಯೌಗಂಧರಾಯಣ, ಅವನ ಒಂದು ಬಗ್ಗೆ ಇರಬಹುದು. ಹೀಗೆ ಅನೇಕ ವಿಷಯಗಳ ಬಗ್ಗೆ, ಒಂದು 7-8 ವಿಷಯಗಳ ಬಗ್ಗೆ ಸಂಸ್ಕೃತ ಟಿಪ್ಪಣಿಯನ್ನು ನಾನು ನಿಮಗೆ ತಯಾರಿಸಿಕೊಡ್ತೇನೆ. ಅದನ್ನು ಚೆನ್ನಾಗಿ ಕಲಿತು ನೀವು ಅಧ್ಯಯನ ಮಾಡಬೇಕಾಗ್ತದೆ. ಸಂಸ್ಕೃತ ಟಿಪ್ಪಣಿ 2 ಬರೀಲಿಕ್ಕೆ 4ರಲ್ಲಿ 5 ಅಂಕದ ಹಾಗೆ 10 ಅಂಕಗಳು. ಅದಲ್ಲದೆ ಈ ವರ್ಷ ಇನ್ನೊಂದು ವಿಶೇಷ, ಕನ್ನಡದಲ್ಲಿ ಕೂಡ ಟಿಪ್ಪಣಿ ಇದೆ. ಕನ್ನಡದಲ್ಲಿ ಟಿಪ್ಪಣಿ ಇದೆ. ಆ ಕನ್ನಡ ಟಿಪ್ಪಣಿಯಲ್ಲಿ ಕೂಡ ಬೇರೆ ಬೇರೆ ವಿಷಯಗಳು ಬರಬಹುದು. ನಾಟಕದ ಅಂಗಗಳು ಬರಬಹುದು, ನಾಟಕ ಲಕ್ಷಣಗಳು ಬರಬಹುದು, ರೂಪಕ ಲಕ್ಷಣ ಬರಬಹುದು, ಸಂಸ್ಕೃತ ರೂಪಕಗಳ ಪರಿಚಯ ಕೊಡಿ ಅಂತ ಬರಬಹುದು. ಹೀಗೆ ಕನ್ನಡ ಟಿಪ್ಪಣಿಗೆ ನಿಮಗೆ 6 ಅಂಕ, ಒಂದೊಂದು ಪ್ರಶ್ನೆಗೆ 6 ಅಂಕ. 3ರಲ್ಲಿ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತದೆ. ಒಟ್ಟು 12 ಅಂಕ ಆಯಿತು. ಇನ್ನು 6ನೇದಾಗಿ ಅಲಂಕಾರ. ಸಂಸ್ಕೃತದಲ್ಲಿಯೇ ನೀವು ಲಕ್ಷಣವನ್ನು ಬರೀಬೇಕು, ವಿವರಣೆ ಬರೀಬೇಕು, ಕೊನೆಗೆ ಉದಾಹರಣೆಯನ್ನು ಕೂಡ ಬರೀಬೇಕು. ಸಂಸ್ಕೃತದಲ್ಲೇ ಕಡ್ಡಾಯವಾಗಿ ಬರೀಬೇಕಾಗ್ತದೆ. ಅದಕ್ಕೆ ನಿಮಗೆ 3 ಅಲಂಕಾರ ಬರ್ತದೆ. ಅದರಲ್ಲಿ 1ಕ್ಕೆ ಉತ್ತರಿಸಿದ್ದಾಯಿತು, 1ಕ್ಕೆ 5 ಅಂಕ. ಇನ್ನು 7ನೇದಾಗಿ ಛಂದಸ್ಸು. ಛಂದಸ್ಸಿನಲ್ಲಿ ಕೂಡ 3 ಪ್ರಶ್ನೆಗಳು ಬರ್ತವೆ. 3 ಪ್ರಶ್ನೆಯಲ್ಲಿ 1 ಛಂದಸ್ಸಿಗೆ ಉತ್ತರಿಸಿದ್ರಾಯಿತು, ಇದಕ್ಕೂ 5 ಅಂಕ. ಕೊನೆಯದಾಗಿ ವಾಕ್ಯದೋಷ ಪರಿಹರಿಸುವಂಥದ್ದು. ಆಗಲೇ ಹೇಳಿದೆ, ರಾಮ ವನಂ ಗಚ್ಚಂತಿ ಅಂತ ಇದ್ರೆ ಅಲ್ಲಿ ಗಚ್ಚಂತಿ ಇದ್ದದ್ದು ಗಚ್ಚತಿ ಆಗಬೇಕು ಅಂತ ಹೇಳಿ. ಇಲ್ಲಿ ಒಟ್ಟು 8 ಪ್ರಶ್ನೆಗಳು ಬರ್ತವೆ. 8 ಪ್ರಶ್ನೆಗಳಲ್ಲಿ ನೀವು 8 ಪ್ರಶ್ನೆಗೆ ಉತ್ತರಿಸಬಹುದು, ತೊಂದರೆ ಇಲ್ಲ. ನಿಮಗೆ ಯಾವುದು ನಿಮ್ಮ ಉತ್ತರ ಯಾವುದು ಸರಿಯಾಗಿದೆ ಅದಕ್ಕೆ ನಾವು ಅಂಕ ಕೊಡ್ತೇವೆ. ಸರಿಯಾಗಿ ಗೊತ್ತಿದ್ದರೆ
5 ಬರೆದರೂ ಸಾಕಾಗ್ತದೆ, 5 ಬರೆದರೂ ಸಾಕಾಗ್ತದೆ. ತಲಾ 5 ವಾಕ್ಯಗಳಿಗೆ ಒಂದೊಂದು ಅಂಕದ ಹಾಗೆ ಒಟ್ಟು 5 ಅಂಕ. ಹೀಗೆ 80 ಅಂಕಗಳನ್ನು ಅಲ್ಲಿ ಹಂಚಿ ಹಾಕಿದ್ದಾರೆ. ಈ ರೀತಿಯಾಗಿ ಕಳೆದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ನಿಮಗೆ ಪ್ರಶ್ನೆ ಪತ್ರಿಕೆಯ ಕ್ರಮದಲ್ಲಿ ಸ್ವಲ್ಪ ಭಿನ್ನತೆ ಇದೆ. ಇನ್ನು 4ನೇ ಸೆಮಿಸ್ಟರಿಗೆ ಆಗುವಾಗ ಇನ್ನೂ ಸ್ವಲ್ಪ ಭಿನ್ನವಾಗಿ ಇರಬಹುದು. ಮುಂದಿನ ತರಗತಿಯಲ್ಲಿ ನಾನು ನಾಟಕದ ಉಗಮ, ವಿಕಾಸ, ಅದರ ಸ್ವರೂಪ, ನಾಟಕದ ಲಕ್ಷಣಗಳು, ಹೀಗೆ ಅನೇಕ ವಿಚಾರಗಳ ಬಗ್ಗೆ ನಾನು ಹೇಳ್ತೇನೆ. ನಾಟಕ ಎನ್ನುವ ಒಂದು ಶಬ್ದ ಹೇಗೆ ಹುಟ್ಟಿಕೊಂಡಿತು, ನಟ ಎನ್ನುವ ಶಬ್ದ ಹೇಗೆ ಹುಟ್ಟಿಕೊಂಡಿತು, ನಾಟ್ಯದ ವಿಸ್ತೃತ ರೂಪವೇ ನಾಟಕ. ಮೊದಲಿಗೆ ನಾಟ್ಯದ ಕಲ್ಪನೆ ಬಂತು, ನಂತರ ಅದುವೇ ನಾಟಕ ಅಂತಾಯಿತು. ನಾಟಕ ಅಥವಾ ನಟ ಎನ್ನುವ ಶಬ್ದ ಯಾವ ಧಾತುವಿನಿಂದ ಹುಟ್ಟಿಕೊಂಡಿತು? ನಟ್ ಎಂಬ ಧಾತುವಿನಿಂದ ಹುಟ್ಟಿಕೊಂಡಿತು. ನಟ್ ಎನ್ನುವ ಧಾತುವಿನಿಂದ ಹುಟ್ಟಿಕೊಂಡದ್ದೇ ನಟ, ನಾಟ್ಯ, ನಾಟಕ. ನಟ, ನಟಿಸುವವನೇ ನಟ. ನಟನ ಧರ್ಮವೇ ನಾಟ್ಯ. ಹಾಗಿದ್ರೆ ನಾಟಕ ಅಂತ ಹೇಳಬೇಕಿದ್ರೆ ಅಲ್ಲಿ ಯಾವ ಅಂಶಗಳೆಲ್ಲ ಇರಬೇಕು? ಉದಾಹರಣೆಗೆ ರಸಗಳಿರಬೇಕು, ನವರಸಗಳಿರಬೇಕು. ಅದೇ ರೀತಿ ಅಭಿನಯಗಳು ಇರಬೇಕು. ನಾಟಕದ ನಾಯಕ ಯಾವ ರೀತಿಯವನಾಗಿರಬೇಕು? ನಾಯಕನಲ್ಲಿ ಎಷ್ಟು ರೀತಿಯ ನಾಯಕರಿದ್ದಾರೆ? ಧೀರೋದಾತ್ತ, ಧೀರಶಾಂತ, ಧೀರಲಲಿತ, ಧೀರೋದ್ಧತ, ಹೀಗೆ 4 ರೀತಿಯ ನಾಯಕರಿದ್ದಾರೆ. ಆಯಾಯ ನಾಯಕರ ಲಕ್ಷಣಗಳು ಏನು? 4 ರೀತಿಯ ಅಭಿನಯಗಳು ಯಾವುವು? ಒಂದು ಬಹಳ ಪ್ರಸಿದ್ಧವಾದ ಶ್ಲೋಕ ಇದೆ. ಆಂಗಿಕಂ ಭುವನಂ ಯಸ್ಯ, ಆಂಗಿಕಂ ಭುವನಂ ಯಸ್ಯ, ವಾಚಿಕಂ ಸರ್ವವಾಂಗ್ಮಯಂ, ಆಹಾರ್ಯಂ ಚಂದ್ರತಾರಾದಿ ತಂ ವಂದೇ ಸಾತ್ವಿಕಂ ಶಿವಂ. ಈ ಒಂದು ಬಹಳ ಶ್ರೇಷ್ಠವಾದ ಶಿವನ ಸ್ತುತಿ. ಈ ಸ್ತುತಿಯಲ್ಲಿ 4 ಅಭಿನಯಗಳ ಉಲ್ಲೇಖ ಬಂತು. ಈಗ ನಿಮಗೆ ಆಂಗಿಕ, ಅಂಗಾಂಗಗಳ ಮೂಲಕ ಅಭಿನಯಿಸುವುದೇ ಆಂಗಿಕ ಅಭಿನಯ. ವಾಚಿಕ, ಮಾತಿನ ಮುಖಾಂತರ ಅಭಿನಯಿಸುವಂಥದ್ದು ವಾಚಿಕ ಅಭಿನಯ. ಆಹಾರ್ಯ, ವೇಷಭೂಷಣಗಳ ಮುಖಾಂತರ ಒಂದು ಪಾತ್ರವನ್ನು ಗುರುತಿಸುವಂಥದ್ದು, ಅದು ಕೂಡ ಅಭಿನಯ ಪ್ರಕಾರಕ್ಕೆ ಸೇರ್ತದೆ. ಇದು ಆಹಾರ್ಯ. ಮತ್ತು ಆ ನಾಟಕದ ಸಂದರ್ಭದಲ್ಲಿ ನಮಗೆ ಯಾವ ಯಾವ ಭಾವಗಳು ಉಂಟಾಗ್ತವೆ, ಇದೆಲ್ಲ ಸಾತ್ವಿಕ ಪ್ರಕಾರಕ್ಕೆ ಸೇರ್ತದೆ. ಹೀಗೆ 4 ರೀತಿಯ ಅಭಿನಯಗಳು ಕೂಡ ನಾಟಕ ಪ್ರಕಾರದಲ್ಲಿ ನಾವು ಮುಖ್ಯವಾಗಿ ಅಧ್ಯಯನ ಮಾಡಲಿಕ್ಕಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾಟಕದ ಉಗಮ, ವಿಕಾಸ, ಸ್ವರೂಪ ಮತ್ತು ಲಕ್ಷಣಗಳ ಬಗ್ಗೆ ಹೇಳಲಿಕ್ಕಿದ್ದೇನೆ. ಅಷ್ಟರವರೆಗೆ ಎಲ್ರಿಗೂ ವಂದನೆಗಳು.